ಭಾರತದ ವಿಚಾರದಲ್ಲಿ ಉಡಾಫೆಯಿಂದ ವರ್ತಿಸುತ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಲ ದಿನಗಳ ಹಿಂದೆ ಭಾರತದ ಜೊತೆ ವ್ಯಾಪಾರ ಒಪ್ಪಂದ ಏರ್ಪಟ್ಟಿದೆ ಎಂದು ಘೋಷಿಸಿದ್ದರು. ಈ ಹಿಂದೆ ಅವರ ಭಾಷೆಯಲ್ಲಿ ಇರುತ್ತಿದ್ದ ಅಹಂಕಾರ, ಉಡಾಫೆಗಳು ಈ ಬಾರಿ ಇರಲಿಲ್ಲ ಎನ್ನುವುದು ಗಮನಾರ್ಹ. ಎರಡೂ ದೇಶಗಳ ಮಧ್ಯೆ ವ್ಯಾಪಾರ ಒಪ್ಪಂದ ಏರ್ಪಡುವುದೇ ಇಲ್ಲ ಅಂತ ಹೇಳೋ ಸ್ಥಿತಿ ಕೂಡ ಇತ್ತು. ರಾತ್ರೋರಾತ್ರಿ ಎಲ್ಲ ಕೂಡ ಬದಲಾಗಿ ಹೋಗಿದೆ. ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳೋದು ಖಚಿತ ಆಗಿದೆ. ಅಮೆರಿಕದ ಈ ಬದಲಾದ ವರ್ತನೆಯ ಹಿಂದೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಇದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಮೆರಿಕದ ಡಿಫೆನ್ಸ್ ಮಿನಿಸ್ಟರ್ ಅನ್ನ ಭೇಟಿ ಮಾಡಿದ್ದ ಅಜಿತ್ ದೋವಲ್ ನೇರ ಆಡಿದ ಮಾತುಗಳು ಫಲ ನೀಡಿವೆ ಎನ್ನಲಾಗಿದೆ. ಕೆಲ ತಿಂಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ಹಾಗೂ ಚೀನಾ ಮುಖ್ಯಸ್ಥರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆದ ಅಜಿತ್ ದೋವಲ್ ಅವರು ಅಮೆರಿಕಕ್ಕೆ ತೆರಳಿ ಅಲ್ಲಿರುವಂತಹ ರಕ್ಷಣಾ ಸಚಿವ ಮಾರ್ಕೋ ರೂಬಿಯೋ ಅವರನ್ನ ಭೇಟಿಯನ್ನ ಮಾಡಿದ್ರು. ಎರಡೂ ದೇಶಗಳು ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಮಾತುಕತೆಗಳಿಗೆ ಮತ್ತೆ ತೆರೆದುಕೊಳ್ಳುವಂತೆ ಒಪ್ಪಿಸಲು ಅಜಿತ್ ದೋವಲ್ ಯಶಸ್ವಿಯಾದರೆಂದು ಕೆಲ ಪತ್ರಿಕೆಗಳ ವರದಿಯಲ್ಲಿ ಕೂಡ ಹೇಳಲಾಗಿದೆ. ಆ ಮಾತುಕತೆ ಗೌಪ್ಯ ಸಭೆಯಲ್ಲಿ ನಡೆದಿತ್ತೆಂದು ಹೇಳಲಾಗ್ತಾ ಇದೆ. ಹೀಗಾಗಿ ಯಾವುದೇ ಮಾಧ್ಯಮಗಳಲ್ಲೂ ಈ ಭೇಟಿಯ ವೇಳೆ ಆದ ಮಾತುಕತೆ ಬಗ್ಗೆ ವರದಿ ಬಂದಿರಲಿಲ್ಲ. ಮೂಲಗಳು ತಿಳಿಸಿರುವಂತ ಪ್ರಕಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತವರ ತಂಡದವರು ಭಾರತವನ್ನ ಹೆದರಿಸಲು ಆಗೋದಿಲ್ಲ ಅಂತ ಮಾರ್ಕೋ ರೂಬಿಯೋ ಅವರಿಗೆ ಅಜಿತ್ ದೋವಲ್ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರಂತೆ. ಈ ಹಿಂದೆ ಬೇರೆ ಅಮೆರಿಕನ್ ಆಡಳಿತಗಳನ್ನ ಭಾರತ ನೋಡಿದೆ. ಟ್ರಂಪ್ ಅವಧಿ ಮುಗಿಯೋವರೆಗೂ ಕೂಡ ಬೇಕಾದ್ರೆ ಕಾಯಲು ಭಾರತ ಸಿದ್ಧ ಇದೆ ಅಂತ ಮಾರ್ಕ್ ರೂಬಿಯೋಗೆ ನೇರ ಹೇಳಿದಂತ ಅಜಿತ್ ದೋವಲ್ ಅಮೆರಿಕರನ್ನ ಭಾರತದ ಮೇಲೆ ಸಾರ್ವಜನಿಕ ಟೀಕೆಗಳನ್ನ ಮಾಡೋದನ್ನ ನಿಲ್ಸಿದ್ರೆ ಸಂಬಂಧಗಳು ಮತ್ತೆ ಬೆಸೆಯಲು ಸಾಧ್ಯ ಅಂತ ಸ್ಪಷ್ಟವಾಗಿ ಹೇಳಿದ್ರಂತೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.